ಇದು ಶಾಲೆಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅಲ್ಲ ಸರ್, ಇದು ಯಾರ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಗ್ತಿದೆ ಅವರಿಗೆ ಗೊತ್ತು ಸರ್ ಆ ಪೇನ್. ಪಾಪ ಒಂದು ಪೂರ್ ಫ್ಯಾಮಿಲಿ ನಡೆದಿದ್ರೆ ಯಾರು ಗೊತ್ತಾಗೋದಿಲ್ಲ, ಅವರು ಅದೇ ಇರ್ತಾರೆ. ದೊಡ್ಡ ಫ್ಯಾಮಿಲಿನಲ್ಲಿ ಆದರೆ ಇಮಿಡಿಯೇಟ್ಲಿ ಪೊಲಿಟಿಕಲ್ ಪ್ರೆಷರ್ ಬರ್ತದೆ, ಅದು ಇದು ಬರ್ತದೆ. ಸೊ ಇದು ಸ್ಕೂಲ್ ಕಾಲೇಜ್ನಲ್ಲಿ ಇದು ಒಂದು ಗೇಮ್ಸ್ ಇದೆಲ್ಲ, ಆ ಥರ ಇದು ಕಂಪಲ್ಸರಿ ಮಾಡಬೇಕು ಅಷ್ಟೇ. ನಾರ್ತ್ ಫುಲ್ ಇದೆ, ನಾರ್ತ್ ಇಂಡಿಯಾ ಫುಲ್ ಇದೆ ಸ್ಕೂಲ್, ಗವರ್ಮೆಂಟ್ ಸ್ಕೂಲ್ ಕಾಲೇಜ್ ಇದೆ, ಪ್ರೈವೇಟ್ ನಲ್ಲಿ ಇಲ್ಲ. ಇದ್ರ ಬಗ್ಗೆ ಅದು ರಿಯಲೈಸ್ ಮಾಡೋ ಟೈಮ್ ಲೇಟ್ ಆಗ್ತದೆ. ಪೇಪರ್ ಅಲ್ಲಿ ನೋಡ್ತೇವೆ, ನಿಮ್ಮ ಚಾನೆಲ್ಸ್ ಅಲ್ಲಿ ನೋಡ್ತೇವೆ, ನ್ಯೂಸ್ ನೋಡ್ತೇವೆ, ಅಲ್ಲೆಲ್ಲ ನೋಡ್ಬಿಟ್ಟು ಅದು ತಿರುಗಿ ಮಾಮೂಲಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಆಗ್ಲಿಲ್ಲ, ಅದು ನಮ್ಮ ನೇಬರ್ ಅಲ್ಲಿ ಆಗ್ಲಿಲ್ಲ, ಭಯ ಇಲ್ಲ. ಬಟ್ ಒಂದು ಲೈಫ್ ಹೋಗ್ತದೆ, ಒಂದು ಹುಡುಗಿ ಲೈಫ್ ಹೋಗ್ತದೆ. ಸೊ ದಯವಿಟ್ಟು ಎಲ್ಲರೂ ಮಾಡಿದ್ರು. ಅಂಡ್ ಆಕ್ಚುಲಿ ಡ್ರಗ್ಸ್ ವಿಷಯ ಕೂಡ ನಾನು ಇಂಟರ್ಫೆಕ್ಟೆಡ್ ಸರ್. ಡ್ರಗ್ನಲ್ಲಿ ಮೇನ್ ಡೆಫಿಷಿಯನ್ಸ್ ಅಂತ ಏನಂದ್ರೆ, ಫಸ್ಟ್ ದೇವರು ಒಂದು ಒಳ್ಳೆ ಫಿಸಿಕ್ ಕೊಟ್ಟಿದ್ದಾರೆ, ಒಳ್ಳೆ ಫೇಸ್ ಕೊಟ್ಟಿದ್ದಾರೆ ಎಲ್ರಿಗೆ. ಆ ಡ್ರಗ್ನಲ್ಲಿ ಫೇಸ್ ಹೋಗ್ತಾರೆ, ಫಿಸಿಕ್ ಹೋಗ್ತಾರೆ. ದೇ ಬಿಕಮ್ ಇಂಪಾರ್ಟೆಂಟ್. ಯು ಕೆನಾಟ್ ಹ್ಯಾವ್ ಸೆಕ್ಸ್ ಆಫ್ಟರ್ ದೇ ಆರ್ ಮ್ಯಾರಿಡ್. ಆಮೇಲೆ ಒಂದೊಂದು ಇದ್ರೆ ಅಲ್ಲಿ ಅವರು ಮಕ್ಕಳಿಗೆಲ್ಲ ಡಿಫಾರ್ಮಿಟಿ, ಹ್ಯಾಂಡಿಕ್ಯಾಪ್ಟ್ ಆ ಥರ ಬರ್ತಾರೆ. ಮೇನ್ ಡೇಂಜರ್ ಡ್ರಗ್ಸ್ ಯೂಸ್ ಮಾಡಿರ್ತಾರಲ್ಲ, ಆಮೇಲೆ ಅವ್ರು ಯಾರನ್ನ ಹೋಗಿ ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಕತ್ತಿನಲ್ಲಿ ವಿಷಾದಿ ಹಾಕಿಬಿಟ್ಟು ಅವ್ರ ತಂದೆ ತಾಯಿ ಕೂಡ ಅವ್ರ ದೇಹಕ್ಕೆ ಅಷ್ಟು ಡೇಂಜರ್. ಸರ್ ಇದು ಬಿಡಿ, ನಾನು ಒಂದೇ ಹೇಳ್ತೇನೆ, ಡ್ರಗ್ಸ್ನಲ್ಲಿ ನಿಮ್ಮ ಫ್ಯಾಮಿಲಿ ಹೆಸರು ಅವ್ರು ಅರೆಸ್ಟ್ ಆಗ್ತಾರೆ, ಟಿವಿನಲ್ಲಿ ಬರ್ತದೆ, ಚಾನೆಲ್ಸ್ ಅಲ್ಲಿ ಬರ್ತದೆ, ಸೋ ಡ್ರಗ್ ಅಬ್ಯೂಸ್ ಅದನ್ನು ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಹೊರಗೆ ಬರ್ತಾರೆ. ಸರ್ ಫಸ್ಟ್ ಹೋಗುದು ಹೆಸರು ಫ್ಯಾಮಿಲಿ ಸರ್, ತಂದೆ ತಾಯಿ ಅವರ ಹೆಸರು ಹೋಗ್ತದೆ. ತಂದೆ ತಾಯಿ ಎಷ್ಟೋ ವರ್ಷಗಳ ಅವರು ಒಂದು ಹೆಸರು, ಮನೆಗೆ ಒಂದು ಹೆಸರು ಬರಲಿಕ್ಕೆ ಎಷ್ಟೋ ದಿನ ಬರ್ತಾರೆ, ಅದು ಹೋಗ್ತದೆ. ಅವ್ರ ಕಮ್ಯುನಿಟಿ, ಅದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್, ಆ ಕಮ್ಯುನಿಟಿ ಹೆಸರು ಹೋಗ್ತದೆ. ಆಮೇಲೆ ಅವ್ರ ಕ್ಯಾಸ್ಟ್, ಆ ಕ್ಯಾಸ್ಟ್ ಹೆಸರು ಹೋಗ್ತದೆ. ಸರ್ ಇದು ಬಿಡಿ, ಮನೆಯಲ್ಲಿ ಮದುವೆ ಮಾಡಲಿಕ್ಕೆ ಒಂದು ಸಪೋಸ್ ಒಂದು ಗರ್ಲ್ ಇದೆ, ಆ ಹುಡುಗಿ ಮ್ಯಾಚ್ ಬರಲಿಕ್ಕೆ ಇಲ್ಲ ಸರ್, ಮ್ಯಾಚ್ ವಿಲ್ ನಾಟ್ ಕಮ್. ಏನು ಹೇಳ್ತಾರೆ, ಯಾರ ಡ್ರಗ್ ಅಬ್ಯೂಸ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮನೆಯಲ್ಲಿ ಹೇಳ್ತಾರೆ. ಸೊ ಇನ್ನೊಬ್ಬರ ಲೈಫ್ ಹೋಗ್ತದೆ, ನಿಮ್ಮ ಲೈಫ್ ಹೋಗ್ತದೆ, ಪ್ಯಾರೆಂಟ್ ಲೈಫ್ ಹೋಗ್ತದೆ, ಹೆಸರು ಹೋಗ್ತದೆ, ಎಲ್ಲ. ಸೊ ಅದಕ್ಕೋಸ್ಕರ ಸರ್ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಬೇಡ, ಸ್ಟ್ರೆಸ್ ಬರ್ತದೆ, ನಾವು ಫೈಟ್ ಮಾಡಬೇಕು. ನಾವು ಕಷ್ಟ ಫೈಟ್ ಮಾಡಿದ್ರೆ ಆಗ್ತದೆ. ಡ್ರಗ್ ಯೂಸ್ ಮಾಡಿದ್ರೆ ಹೋಗ್ತದೆ, ಅದು ಪ್ರಾಬ್ಲಮ್ ಹೋಗುದಿಲ್ಲ, ಅದೇ ಪ್ರಾಬ್ಲಮ್ ಅಲ್ಲೇ ಇರ್ತದೆ. ಸೊ ದಯವಿಟ್ಟು ಇದು ಮಾಡಿ. ಎಲ್ಲರೂ ಸರ್, ನಾನು ಒಂದೇ ಸರ್ ಇವತ್ತು ನನ್ನ ಪಾಪ್ಯುಲಾರಿಟಿ ಬಂದಿದೆ, ಅಭಿಮಾನಿಗಳು ಎಲ್ಲ ಜಾಗದಲ್ಲಿದ್ದಾರೆ, ಎಲ್ಲರೂ ಒಳ್ಳಾಗಿರಬೇಕು, ಎಲ್ಲರೂ ಅವ್ರ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ಈ ಥರ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿಬಿಟ್ಟು ತಂದೆ ತಾಯಿಗೆ ಪಾಪ ಅವ್ರಿಗೆ ಇದು ಬ್ಯಾಡ್ ನೇಮ್ ಕೊಟ್ಟು ಫ್ಯಾಮಿಲಿ ಕೆಟ್ಟ ಹೆಸರು, ಬಟ್ ಆ ಬೀದಿ ಆಟ, ಆ ಓಲ್ಡ್ ಸ್ಟ್ರೀಟ್ನಲ್ಲಿ ಒಂದು ಬ್ಯಾಡ್ ನೇಮ್ ಬರ್ತದೆ. ಅದು ಯಾಕೆ ಸರ್ ಲೈಫ್ನಲ್ಲಿ ನಾನು ನೋಡೋದಿಲ್ಲ. 2 months ಬ್ಯಾಕ್ ಫ್ಲೈಟ್ ಆ್ಯಕ್ಸಿಡೆಂಟ್ ಆಯಿತು, ಮೂರೇ ನಿಮಿಷ ಮೇಲೆ ಹೋಯ್ತು 300% ಲೈಫ್ ಏನಾಗ್ತದೆ, ಯಾವಾಗ್ತದೆ ಯಾರು ಗೊತ್ತಿಲ್ಲ. ಇರುವ ಟೈಮ್ನಲ್ಲಿ ಒಳ್ಳೆ ಹೆಸರು, ಒಳ್ಳೆ ನಮ್ಮ ಆರೋಗ್ಯ, ಅದು ಇದು ನೋಡಿಬಿಟ್ಟು ಈ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸೆಲ್ಫ್ ಡಿಫೆನ್ಸ್, ಪ್ರೊಟೆಕ್ಷನ್ ಗರ್ಲ್ಸ್ ಆಲ್ಸೋ ಬಾಯ್ಸ್ ಆಲ್ಸೋ, ಅದು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್. ಸರ್ ಇದು ಒಳ್ಳೆ ಸಬ್ಜೆಕ್ಟ್ ಹೇಳ್ತೀರಾ. ಜೊತೆಗೆ ಒಂದು ಸ್ಟೇಟ್ ವೈಡ್ ಇದರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕು ಅವಕಾಶ ಇರುತ್ತೆ, ಮಾಡ್ಬೋದಲ್ಲ ಸರ್? ಮಾಡ್ಬೋದು ಸರ್, ಅದು ಒಳ್ಳೆ ಪ್ಲಾನ್ ಮಾಡಿದರೆ ಯು ವಿಲ್ ಡೆಫಿನೆಟ್ಲಿ ಡೂ. ಐ ಆಮ್ ಆಲ್ವೇಸ್ ದೇರ್. ಈಗ ನಾನು ಹೈದರಾಬಾದ್ನಲ್ಲಿ suicides, prevention of suicides-ಗೆ I am doing awareness program. Drugs I am doing awareness program. Martial arts ಮಾಡ್ತೇನೆ. ಡೆಫಿನೆಟ್ಲಿ ಈಗ ಸಿನಿಮಾ ಇಂಡಸ್ಟ್ರಿನಲ್ಲಿ ಜಾಸ್ತಿ ಜನ ಡ್ರಗ್ ಅಡಿಕ್ಟ್ ಇದ್ದಾರೆ ಅಂತ ಹೇಳ್ತಾರೆ. ಸಿನಿಮಾ ಇಲ್ಲ ಸರ್, ಇದ್ದಾರೆ, IT ಸೆಕ್ಟರ್ನಲ್ಲಿ ಇದ್ದಾರೆ ತುಂಬಾ ಜನ. ಈಗಾಗಲೇ ಇಶ್ಯೂ ಆಗಿದೆ ಸರ್, ಕೆಲವು ಇಶ್ಯೂ ಹೊರಗೆ ಬರ್ತದೆ ಸರ್, ಕೆಲವು ಇಶ್ಯೂ ಬರುವುದಿಲ್ಲ. IT ಕಂಪನಿಯಲ್ಲಿ ಇದೆ, ಸಿನಿಮಾ ಫೀಲ್ಡ್ನಲ್ಲಿ ಇದೆ, ಹೊರಗಿದೆ, ವಿಲೇಜ್ನಲ್ಲಿ ಕೂಡ ಇದೆ ಸರ್. ವಿಲೇಜ್ನಲ್ಲಿ ಗಂಜಾ ಇದೆ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಡ್ರಗ್ ಆ್ಯಕ್ಟ್ ಬರಬೇಕು. ಯಾವ ಗೌರ್ಮೆಂಟ್ ಕೊಡ್ತಾ ಇರೋದು, ಯಾವ ಮಾಡ್ತಾ ಗೊತ್ತಿಲ್ಲ. ಡ್ರಗ್ ಆ್ಯಕ್ಟ್ ಬಂದರೆ ಸಿವಿಯರ್ ಆಗಿ ಬಂದರೆ, ಫಾರಿನ್ ಕಂಟ್ರೀಸ್ನಲ್ಲಿ ಇಲ್ಲಲ್ಲ, ಡ್ರಗ್ಸ್ ಇದೆ, ಅದೆಲ್ಲ ಬಹಳ ಸೀಕ್ರೆಟ್ ಆಗಿ ಹೋಗ್ತದೆ, ಇಷ್ಟು ಓಪನ್ ಆಗಿಲ್ಲ. ಯಾಕಂದ್ರೆ ಡ್ರಗ್ ಸೇವ್ ಮಾಡೋವರಿಗೆ, ಡ್ರಗ್ ಯಾರು ತಗೊಂಡ್ರೆ ಆ ಇಬ್ಬರಿಗೆ ಶಿಕ್ಷೆ ಬರ್ತದೆ, ಲೈಫ್ ಸೆಂಟೆನ್ಸ್ ಬರ್ತದೆ. ಅದು ಬರಬೇಕು, ಬರಲಿಲ್ಲ ಏನು ಮಾಡಬೇಕು. ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ, ಅವರು ಸೀಸ್ ಮಾಡ್ತಾ ಇದ್ದಾರೆ, ರೈಡಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳು ಸರ್ ಇವತ್ತು
ಸ್ಕೂಲ್ ಬಾಯ್ಸ್ 9th ಕ್ಲಾಸ್ 9th ಕ್ಲಾಸ್ ಸ್ಕೂಲ್ ಹೊರಗೆ ಬಂದ್ರೆ ಅಲ್ಲಿ ಶಾಪ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರ ಕೂಲ್ ಡ್ರಿಂಕ್ ನಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅವ್ರಿಗೆ ಅದು ರುಚಿ ಟೇಸ್ಟ್ ಇದೆ ಅಂದ್ಬಿಟ್ಟು ಡೈಲಿ ಪೊಲೀಸ್ ಕಮಿಷನರ್ ಹೇಳಿದ್ರು, ಏನ್ ಮಾಡ್ಬೇಕು ಸರ್, ಕೂಲ್ ಡ್ರಿಂಕ್ ನಲ್ಲಿ ಹಾಕ್ಬಿಟ್ಟು ಅವ್ರು ಕನ್ಸ್ಯೂಮ್ ಮಾಡ್ತಾರೆ. ಅವರು ಪೇರೆಂಟ್ಸ್ ನೋಡ್ಬೇಕು ಸರ್, ಪೇರೆಂಟ್ಸ್ ಮಕ್ಕಳು ಏನು ಚೇಂಜ್ ಇದೆ, ಏನು ಅವ್ರ ದುಃಖದಲ್ಲಿ ಚೇಂಜ್ ಏನಾಗಿ ಬಂದಿದೆ, ಇವನ್ ಮಾಟದಲ್ಲಿ ಏನೋ ಚೇಂಜ್ ಇದೆಯಾ ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.